ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಸತ್ಯನಾ? ಡಿಕೆಶಿ ಸಿಎಂ ಪಟ್ಟಾಭಿಷೇಕ ಪಕ್ಕನ? ಮಂಡ್ಯ ಜಿಲ್ಲೆಗೆ ಮತ್ತೋರ್ವ ಸಚಿವರ ನಿರೀಕ್ಷೆನ? ನವೆಂಬರ್ ಕ್ರಾಂತಿಗೆ ರಾಜ್ಯಕ್ಕೆ ಟೆನ್ಷನ್. ಹೌದು ವೀಕ್ಷಕರ, ಬಿಹಾರ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಕರುನಾಡಿನಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಸದ್ದು. ಪ್ರತಿ ಹಳ್ಳಿಯ ಅರಳಿಕಟ್ಟೆಯಲ್ಲೂ, ಟೀ ಅಂಗಡಿಗಳಲ್ಲೂ, ನಗರದ ಗಲ್ಲಿಗಳಲ್ಲೂ ಕೂಡ ಡಿಕೆಶಿ ಸಿಎಂ ಆಗ್ತಾರ, ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಎನ್ನುವ ಚರ್ಚೆ ಬಹಳಷ್ಟು ನಡೆಯುತ್ತಿರೋದು ಅಕ್ಷರಶಃ ಸತ್ಯ. ಇದರ ಜೊತೆಗೆ ಮಂಡ್ಯದಲ್ಲಿ ಮತ್ತೋರ್ವರಿಗೆ ಸಚಿವ ಸಂಪುಟ ಸಿಗುತ್ತಾ ಸಿಗಲ್ವಾ ಅನ್ನುವ ಚರ್ಚೆ ಕೂಡ ಬಹಳಷ್ಟು ಜಿಲ್ಲೆಯಲ್ಲಿ ಸದ್ದು ಮಾಡ್ತಿರೋದಂತೂ ಸತ್ಯ ಸ್ನೇಹಿತರೆ. ಹೌದು ವೀಕ್ಷಕರ, ಈಗಾಗಲೇ ನಾಗಮಂಗಲ ಕ್ಷೇತ್ರದ ಶಾಸಕ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿದ್ದಾರೆ. ಈಗ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯಲ್ಲಿ ಮಳವಳ್ಳಿ ಕ್ಷೇತ್ರದ ಶಾಸಕ PN ನರೇಂದ್ರ ಸ್ವಾಮಿ ಅವರು ಸಚಿವರಾಗುವ ಮಾತುಗಳು ಇಡೀ ಕ್ಷೇತ್ರದಲ್ಲಿ ಕೇಳಿಬರ್ತಿದೆ. 2.5 ವರ್ಷ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ನರೇಂದ್ರ ಸ್ವಾಮಿ ಅವರು ಸಚಿವರಾಗುವ ನಿರೀಕ್ಷೆ ದಟ್ಟವಾಗಿತ್ತು. ಆದರೆ ರಾಜಕೀಯ ಕಾರಣಗಳಿಂದ ಆ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಇದರಿಂದ ಬೇಸರಗೊಂಡಿದ್ದಂತಹ PMN ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಪಕ್ಷದ ವರಿಷ್ಠರು ಕೂಡ ಮಾಡಿದ್ರು. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯಲ್ಲಿ ಅವಕಾಶ ನೀಡುವಂತಹ ಭರವಸೆಯನ್ನು ಕೂಡ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನರೇಂದ್ರ ಸ್ವಾಮಿ ಅವರಿಗೆ ಭರವಸೆ ನೀಡಿತ್ತು ಎನ್ನಲಾಗಿದೆ. ಕೆಲ ತಿಂಗಳ ಹಿಂದೆ ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷಗಿರಿ ನೀಡುವ ಮೂಲಕ ಸಮಾಧಾನ ಪಡಿಸುವ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಅವರ ಗುರಿ ಸಚಿವಗಿರಿ ಮೇಲಿದೆ. ಜೊತೆಗೆ ಜಿಲ್ಲೆಯ ಬಹುತೇಕ ಶಾಸಕರು ಬೆಂಬಲವೂ ಕೂಡ ನರೇಂದ್ರ ಸ್ವಾಮಿ ಅವರಿಗೆ ಇರುವ ಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೋರ್ವ ಸಚಿವರಾಗುವ ನಿರೀಕ್ಷೆ ಕೂಡ ಜಿಲ್ಲೆಗೆ ದಟ್ಟವಾಗಿ ಕಾಣ್ತಿದೆ. ಇದೀಗ ಈ ಚರ್ಚೆ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗಾಗಿ ಸಚಿವ ಎನ್ ಚಲುವರಾಯಸ್ವಾಮಿ, ಶಾಸಕ PM ನರೇಂದ್ರ ಸ್ವಾಮಿ ಅವರು ಇಬ್ಬರು ಕೂಡ ಜೋಡೆತ್ತುಗಳಂತೆ ದುಡಿದಿದ್ರು. ಜೊತೆಗೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ನಡೆದ ಚುನಾವಣೆ ಹಾಗೂ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿಗೆ ಇಬ್ಬರ ಪಾತ್ರ ಬಹುಮುಖ್ಯವಾಗಿದೆ. ಈ ಮಧ್ಯೆ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕ್, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಮನ್ಮೂಲ್ ಆಡಳಿತ ಚುಕ್ಕಾಣಿಯನ್ನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಹಿಡಿಯುವಲ್ಲೂ ಕೂಡ ಇವರಿಬ್ಬರ ಪರಿಶ್ರಮ, ಇವರಿಬ್ಬರ ಸಹಕಾರ ಪ್ರಮುಖವಾಗಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನು ಸೇರಿದಂತ ಜಿಲ್ಲೆಯ ಎಲ್ಲ 7 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಸೋತರು. ನರೇಂದ್ರ ಸ್ವಾಮಿ ಅವರು ಎದೆಗುಂದದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ರು. ಕ್ಷೇತ್ರದೊಂದಿಗೆ ನಿರಂತರ ಒಡನಾಟ ಹೊಂದಿರುವ ಹೀಗಾಗಿ 2023ರ ಚುನಾವಣೆಯಲ್ಲಿ ಮಳವಳ್ಳಿ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು. ಪಕ್ಷ ಸಂಘಟನೆ, ಚುನಾವಣೆಗಳಲ್ಲಿನ ಪಕ್ಷ ಅಭ್ಯರ್ಥಿಗಳ ಗೆಲುವಿನ ಕಾರಣದಿಂದ ಆಗಲೇ ನರೇಂದ್ರ ಸ್ವಾಮಿ ಅವರು ಸಚಿವರಾಗುತ್ತಾರೆಂಬ ನಿರೀಕ್ಷೆ ಜಿಲ್ಲೆಯಲ್ಲಿ ಹೆಚ್ಚಾಗಿತ್ತು. ರಾಜ್ಯ ರಾಜಕಾರಣದಲ್ಲಿ ಬದಲಾದ ವ್ಯವಸ್ಥೆಯಿಂದ ಸಂಪುಟದಿಂದ ಅವರನ್ನು ಹೊರಗಿಡಲಾಗಿತ್ತು. ಆದರೆ ಇದೀಗ ಸಂಪುಟ ಪುನರ್ರಚನೆ ಆದರೆ ನರೇಂದ್ರ ಸ್ವಾಮಿ ಅವರಿಗೆ ಸಚಿವರ ಪಟ್ಟ ಸಿಗಲಿದೆಯಾ? ಮಳವಳ್ಳಿಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸಲಿದೆಯಾ ಎಂದು ಜನ ನಿರೀಕ್ಷೆಯಲ್ಲಿದ್ದಾರೆ. ವಿಶೇಷ ಸ್ಟೋರಿಗಳಿಗೆ ವೀಕ್ಷಿಸಿ ಸಮೃದ್ಧಿ.